ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲನ್ನು ಒತ್ತಿ. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿ ನಿಮ್ಮನೆ ಊಟ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಸ್ಪೆಷಲ್ ಗಿರ್ಮಿಟ್ಟು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿಯೂ ಇರುತ್ತೆ, ಆಮೇಲೆ ಟೇಸ್ಟಿಯಾಗಿರುತ್ತೆ, ಆಮೇಲೆ ಸಾಯಂಕಾಲ ಟೈಮಲ್ಲಿ ತುಂಬ ರುಚಿಯಾಗಿಯೂ ಇರುತ್ತೆ. ಆಮೇಲೆ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನೇ. ಓಕೆ, ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ. ನೋಡಿ, ನಾನು ಫಸ್ಟು 1 ಲೀಟ್ರು ಚುರುಮುರಿ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಏನಂತಾರೆ ಮಂಡಕ್ಕಿ ಅಂದರೆ ಮಂಡಕ್ಕಿನೂ ಅಂದ್ಕೊಳ್ಳಿ, ನಾವು ಇಲ್ಲಿ ಚುರುಮರಿ ಅಂತೀವಿ. ಇದು ಎಕ್ಸ್ಪೆಷಲಿ ಉತ್ತರ ಕರ್ನಾಟಕದ್ದು. ಓಕೆ, ಇದಕ್ಕೇನೆ ಇವಾಗ ಸಾಸಿವೆ, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ನೋಡಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾ, ಆಮೇಲೆ ಸೇವು, ಕಾರ್ದಾಣಿ 1 ಬಟ್ಲು, 1 ಕಪ್ ತೊಗೊಳ್ಳಿ. ಓಕೆ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ನಾನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 3 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಈ ಥರ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಪುಟಾಣಿ ಹಿಟ್ಟು, ಆಮೇಲೆ ಒಗ್ಗರಣೆಗೆ ಎಣ್ಣೆ. ಓಕೆ, ಇವಾಗ ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಈ ಥರ ಬಾಣಲೆ ಇಟ್ಕೊಳ್ಳಿ. ಓಕೆ, ಅದು ಕಾದಿದೆಯಾ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿ. ಆಮೇಲೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಐಟಮು ಗಿರ್ಮಿಟ್ಟು. ನಮ್ಮ ಕಡೆ ಇದು ತುಂಬಾ ಫೇಮಸ್ಸು. ಮಿರ್ಚಿ ಜೋಡಿ ಸಾಯಂಕಾಲ ಟೈಮಲ್ಲಿ ತುಂಬ ಅಂದರೆ ತುಂಬಾ ಫೇಮಸ್ಸು. ಆಮೇಲೆ ಟೇಸ್ಟೂ ಹಂಗೆ ಇರುತ್ತೆ ಇದು. ಓಕೆ, ಎಣ್ಣೆ ಕಾದಿದೆಯಾ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಓಕೆ, ನೋಡಿ ಇವಾಗ ಎಣ್ಣೆ ಕಾಯ್ದಿದೆ, ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ಸಿಡಿಲಿ. ಆಮೇಲೆ ನಮ್ಮ ಕಡೆ ಇಲ್ಲೇ ಹುಬ್ಳಿ ಧಾರವಾಡದಲ್ಲೆಲ್ಲ ಇದು ತುಂಬ ಫೇಮಸ್ ಆಗಿರೋ ಡಿಶ್ಶು. ಓಕೆ, ಇವಾಗ ಸಾಸಿವೆ ಸಿಡಿತಾ ಇದೆ ನೋಡಿ. ಅದಕ್ಕೆ ಇವಾಗ ನಾನು ಶೇಂಗಾನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ 1 ಸ್ಪೂನ್ ಜೀರಿಗೆ. ಶೇಂಗಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಓಕೆ, ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಸಿ ಕರಿಬೇವಿನ ಸೊಪ್ಪೆಲ್ಲ ಸಿಡಿಯುತ್ತೆ. ಓಕೆ, ಈ ಥರ ಹಾಕಿ ಕೈ ಆಡಿಸ್ಕೊಳ್ಳಿ. ಓಕೆ, ಅದಕ್ಕೆ ಇವಾಗ ಹೆಚ್ಚಿಟ್ಟಿರೋಂಥ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮಕ್ಕಳು ತಿನ್ನೋಂಗಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕೆ ಇವಾಗ ಈರುಳ್ಳಿನ ಅರ್ಧ ಹಾಕಿ ಅರ್ಧ ಹಂಗೆ ಇಟ್ಕೊಳ್ಳಿ. ಆಮೇಲೆ ಗಿರ್ಮಿಟ್ಟಿಗೆ ಸೇರ್ಸೋಕೆ ಬೇಕು. ಓಕೆ, ನೋಡಿ ನಾನು ಇವಾಗ ಇಷ್ಟು ಈರುಳ್ಳಿನ ಉಳಿಸ್ಕೊಳ್ತಾ ಇದ್ದೀನಿ. ಓಕೆ, ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಳ್ಳೋಣ. ಓಕೆ, ಇದು ಇವಾಗ ಫ್ರೈ ಆಗಿದೆ ಈರುಳ್ಳಿ ನೋಡಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಇವಾಗ ಟೊಮೆಟೊನೂ ಅಷ್ಟೇ ಅರ್ಧ ಹಾಕಿಬಿಟ್ಟು ಅರ್ಧ ಇಟ್ಕೊಳ್ಳಿ. ಅದನ್ನು ಆಮೇಲೆ ಲಾಸ್ಟ್ ಗಿರ್ಮಿಟಲ್ಲಿ ಸೇರಿಸೋಣ. ಓಕೆ, ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಓಕೆ ನೋಡಿ, ಇದಕ್ಕೆ ಇವಾಗ ಅರಿಶಿನ ಪುಡಿ, ಇಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನು, ನೀವು ದೊಡ್ಡ ಸ್ಪೂನ್ಲಿಂದ ತೊಗೊಂಡ್ರೆ 1 ಸ್ಪೂನ್ ಅರಿಶಿನ ಪುಡಿ ಅದು. ಓಕೆ, ಇವಾಗ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈ ಥರ ಮಿಕ್ಸ್ ಕೊಟ್ಬಿಡಿ ಒಂದು ಚೆನ್ನಾಗಿ. ಓಕೆ, ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಚುರುಮುರಿ ಸ್ವಲ್ಪನೇ ಹಾಕ್ತಿರೋದ್ರಿಂದ ಉಪ್ಪು ಕಡಿಮೆ ಹಾಕಿದ್ದೀನಿ. ಜಾಸ್ತಿ ಆದರೆ ತಿನ್ನೋಕ್ಕಾಗಂಗಿಲ್ಲ, ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಓಕೆ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ. ನೋಡಿ, ಈಗ ಮತ್ತೆ ಹುಣಸೆಹಣ್ಣನ ನೀರು ಹಾಕೋಣ. ಹುಣಸೆಹಣ್ಣಿನ ನೀರು ಯಾಕಪ್ಪ ಅಂದರೆ ಸ್ವಲ್ಪ ಹುಳಿ ಥರ ಬರಬೇಕು. ಇದು ಎಣ್ಣೆಯಲ್ಲೇ ಆದರೆ ಟೇಸ್ಟ್ ಆಗಂಗಿಲ್ಲ. ಸ್ವಲ್ಪ ಗಿರ್ಮಿಟ್ಟಿಗೆ ಇದು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಉಳ್ಳಾಗಡ್ಡಿ ಪಲ್ಯ, ಅದು ಸ್ವಲ್ಪ ಹುಳಿ ಟೈಪ್ ಬರಬೇಕು. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಹುಣಸೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಎಲ್ಲ ಸಿಪ್ಪೆ ತೆಗೆದಿರೋ ಎಲ್ಲ ಕಿವುಚ್ಬಿಟ್ಟು ಸಿಪ್ಪೆ ತೆಗೆದಿರೋಂಥ ಹುಣಸೆಹಣ್ಣಿನ ನೀರು ಹಾಕ್ತಾಯಿದ್ದೀನಿ. ಈಗ ಅದು ಚೆನ್ನಾಗಿ ಕುದೀಲಿ, ಹುಳಿ ಎಲ್ಲ ಹೋಗಲಿ, ಅದು ಹುಣಸೆಹಣ್ಣಿನ ಹುಳಿ ಎಲ್ಲ ಹೋಗಿ ಗ್ರೇವಿ ಗಟ್ಟಿಯಾಗಲಿ ಇದು. ಓಕೆ ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದೇ ಥರ ಕುದೀಲಿ. ಓಕೆ ನೋಡಿ, ಇವಾಗ ಇದೇ ಥರ ಕುದಿಬೇಕು. ಇದು ಎಲ್ಲ ಹುಳಿ ಎಲ್ಲ ಹೋಗಲಿ ಇದು. ಓಕೆ, ಇದು ಇವಾಗ ಆಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಪಕ್ಕಕ್ಕೆ ಸೈಡ್ ಇಟ್ಕೊಳ್ಳಿ. ಇದು ತಣ್ಣಗಾಗಬೇಕು. ಏಕದಮ್ ನಾವು ಚುರುಮುರಿಗೆ ಹಾಕಿದರೆ ಚುರುಮುರಿ ಬಾಡ್ಕೊಂಡ್ಬಿಡ್ತವೆ. ಇದು ತಣ್ಣಗಾಗಲಿ. ಓಕೆ, ಈ ಥರ ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ ಇವಾಗ ನಾನು ಈ ಚುರುಮುರಿ ಹಾಕ್ತಾಯಿದ್ದೀನಿ. ಓಕೆ ನೋಡಿ, ಈ ಥರ ಚುರುಮುರಿ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ. ನಾ ಇಲ್ಲಿ ನಮ್ಮ ಕಡೆ ಸೇರು ಅಂತಾರೆ, 1 ಸೇರು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆ ಲೀಟ್ರ್ ಅಂದರೆ ನೀವು 1 ಲೀಟ್ರು ಅಥವಾ 2 ಲೀಟ್ರು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನಾ ಇಲ್ಲಿ 1 ಸೇರು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಈರುಳ್ಳಿ ಪಲ್ಯನೂ ಆರಿದೆ. ಈ ಮಿಶ್ರಣ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ನಾನು ಜಾಸ್ತಿ ಮಾಡಿಟ್ಟಿದ್ದೆ, ಹಂಗಾಗಿ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಓಕೆ ನೋಡಿ, ಈ ಥರ ಮಿಕ್ಸ್ ಕೊಡಿ ಚೆನ್ನಾಗಿ ಒಂದು. ಓಕೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಓಕೆ ನೋಡಿ, ಈ ಥರ ಕಲಿಸ್ಬಿಟ್ಟು ಇಟ್ಕೊಳ್ಳಿ. ಇದಕ್ಕೆ ಇವಾಗ ನಾವೇನು ಉಳಿಸಿಟ್ಕೊಂಡಿದ್ವೋ ಈರುಳ್ಳಿನ ಒಗ್ಗರಣೆಗೆ ಅರ್ಧ ಹಾಕಿ, ಅರ್ಧ ಉಳಿಸಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಓಕೆ, ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ. ಮೇನ್ ಪಾಯಿಂಟೇ ಇದಕ್ಕೆ ಗಿರ್ಮಿಟ್ಟಿಗೆ ನಾವು ಏನು ಹಸಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ತೀವಿ ಅದೇ ಟೇಸ್ಟ್ ಕೊಡೋದು. ನೋಡಿ, ಈ ಥರ ಮಿಕ್ಸ್ ಕೊಟ್ಬಿಡಿ ಚೆನ್ನಾಗಿ. ಓಕೆ, ಇವಾಗ ಇದಕ್ಕೇ 1-2 ಸ್ಪೂನು ಪುಟಾಣಿ ಹಿಟ್ಟು ಹಾಕಿ
ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಇದಕ್ಕೆ ಮೇನ್ ಬೇಕಾಗಿರೋದೇ ಪುಟಾಣಿ ಹಿಟ್ಟು, ಹಾಗಾಗಿ ಪುಟಾಣಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ ನೀವು ಸೇವ್ ಹಾಕ್ಕೊಳ್ಳಿ. ನಮ್ಮ ಕಡೆ ಇದನ್ನು ನಾವು ಕಾರ್ದಾಣಿ ಅಂತೀವಿ, ಹಾಗಾಗಿ ಕಾರ್ದಾಣಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಇಷ್ಟಪಡೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಮೇಲ್ಗಡೆಯಿಂದನೂ ಹಾಕ್ಕೊಬೋದು ತಿನ್ನೋ ಮುಂದೆ. ಓಕೆ, ಇವಾಗ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ. ಸ್ಪೆಷಲ್ ಇವಾಗ ಗಿರ್ಮಿಟ್ ರೆಡಿಯಾಗಿದೆ. ಸಾಯಂಕಾಲ ಟೈಮು ಟೀ ಕುಡಿಯೋ ಸ್ಪೆಷಲ್ ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಯಾರಾದರೂ ಗೆಸ್ಟ್ಗಳು ಬಂದರೆ ಈ ಥರ ಖಾಲಿ ಚಹಾ ಮಾಡಿಕೊಡೋದಕ್ಕಿಂತ ಈ ಥರ ಗಿರ್ಮಿಟ್ ಮಾಡಿ ಚಹಾ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಮಳೆಗಾಲದಲ್ಲೂ ತುಂಬ ಸಾಯಂಕಾಲ ಚೆನ್ನಾಗಿರುತ್ತೆ ಈ ಡಿಶ್ಶು. ಓಕೆ, ಇದನ್ನ ಇವಾಗ ಸರ್ವ್ ಮಾಡಿಬಿಡೋಣ. ಈ ಥರ ಸರ್ವ್ ಮಾಡಿಕೊಂಡು ನಿಮಗೆ ಬೇಕಿದ್ದರೆ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸೇವ್ ಹಾಕ್ಕೊಳ್ಳಿ. ಓಕೆ, ನೋಡಿ ಈ ಥರ ಸರ್ವ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೋಡಿ, ನಾನು ಇದಕ್ಕೆ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಸೇವ್ ಹಾಕ್ತಾಯಿದ್ದೀನಿ. ಅತಿ ಚಿಕ್ಕದಿರೋ ಸಣ್ಣಕ್ಕಿರೋ ಸೇವ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ದಪ್ಪ ಇಷ್ಟಪಡದೇ ಇದ್ದರೆ ದಪ್ಪನೂ ಹಾಕ್ಕೊಬೋದು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಗಿರ್ಮಿಟ್ ಮಾಡಿದ್ವಿ ಅಂತ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ, ಆಮೇಲೆ ರುಚಿನೂ ಹಾಗೇ ಇರುತ್ತೆ. ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್ ವಾಚಿಂಗ್.